ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಸಿದ್ದರಾಮಯ್ಯ ಅವರ ದಾಖಲೆಯ ಬಜೆಟ್ ಮಂಡನೆಗೆ ಮುಹೂರ್ತ ಯಾವಾಗ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ರಾಜ್ಯದಲ್ಲಿ ಮನೆ ಮಾಡಿದೆ. ಯಾಕಂದ್ರೆ ಇಲ್ಲಿ ತನಕ ಯಾವೊಬ್ಬ ಫೈನಾನ್ಸ್ ಮಿನಿಸ್ಟರ್ ಕೂಡ 16 ಸಲ ಬಜೆಟ್ ಅನ್ನ ಮಂಡಿಸಿರ್ಲಿಲ್ಲ. ಈಗಿದು 17ನೇ ಸಲ. ಇನ್ನೊಂದು ಕಡೆಗೆ ಆ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಪವರ್ ವಾರ್, ಸಂಕ್ರಾಂತಿಗೆ ಯಾವುದೇ ಬದಲಾವಣೆ ಇಲ್ವಾ ಅನ್ನುವಂತಹ ಕುತೂಹಲ. ಸಿಎಂ ಬದಲಾವಣೆಯ ಕೂಗು ಸದ್ಯಕ್ಕೆ ತಣ್ಣಗಾಗುತ್ತಾ? ಹಾಗಾದ್ರೆ ಹೈಕಮಾಂಡ್ ಮಾತುಕತೆ ಸಿದ್ಧತೆ ಮಧ್ಯೆ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿಗಳು ಸಜ್ಜಾಗ್ತಿದ್ದಾರೆ. ಮಾರ್ಚ್ 6ಕ್ಕೆ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಅವರು ಸಜ್ಜಾಗಿದ್ದಾರೆ. ಮಾರ್ಚ್ ನಂತರವೇ ಪವರ್ ಶೇರಿಂಗ್ ಪ್ರಮುಖ ನಿರ್ಧಾರಗಳು ಆಗೋ ಸಾಧ್ಯತೆ ಇದೆ. ನೋಡಿ, ಇಷ್ಟೊತ್ತಿಗಾಗ್ಲೇ ಹೈಕಮಾಂಡ್ ಆಸಕ್ತಿ ವಹಿಸಿದ್ರೆ ಏನಾದ್ರೂ ಬದಲಾವಣೆಗಳ ಮುನ್ಸೂಚನೆ ಸಿಗ್ತಾ ಇತ್ತು. ಬಟ್ ಜನವರಿ 15ನೇ ತಾರೀಕು ನಂತರ ಸಿಎಂ ಬ್ಯುಸಿ ಆಗ್ಬಿಡ್ತಾರೆ. ಬಜೆಟ್ ಪ್ರಿಪರೇಷನ್ ಅನ್ನ ಅವರು ಮಾಡ್ಕೊಳ್ಬೇಕಾಗತ್ತೆ. ಒಬ್ರು ಪ್ರಿಪರೇಷನ್ ಮಾಡಿ ಇನ್ನೊಬ್ರು ಬಜೆಟ್ ಮಂಡನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮಾರ್ಚ್ನ ನಂತರವೇ ಪವರ್ ಶೇರಿಂಗ್ ವಿಚಾರಗಳು ಬರುತ್ತಾ? ಹಾಗಾದ್ರೆ ಅಲ್ಲಿ ತನಕ ನಿರಾಳರಾಗ್ತಾ ಇದ್ದಾರೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಅನ್ನುವಂತಹ ಕುತೂಹಲ ಇದೆ. ಲಾಸ್ಟ್ ಟೈಮ್ ಬಜೆಟ್ ಮಾರ್ಚ್ 7ನೇ ತಾರೀಕು ಮಂಡನೆ ಆಗಿತ್ತು. ಈ ಸಲ ಮಾರ್ಚ್ 6ನೇ ತಾರೀಕು ಅಷ್ಟೊತ್ತಿಗೆ ಮಂಡನೆ ಆಗುತ್ತೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಯೂಶಲಿ ಕರ್ನಾಟಕದ ಸಂಪ್ರದಾಯ ಹೇಗೆ ಫಾಲೋ ಹಾಕೊಂಡು ಬಂದಿದೆ ಅಂತ ಅಂದರೆ ಫೆಬ್ರವರಿ ಎಂಡ್ ಮತ್ತು ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ಗಳು ಮಂಡನೆ ಆಗ್ತಾ ಬಂದಿದೆ. ಇದರ ಮಧ್ಯದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ಇತ್ತು. ಬಟ್ ಹೈಕಮಾಂಡ್ನ ನಿರಾಸಕ್ತಿ ಈ ವಿಚಾರದಲ್ಲಿ ಎದ್ದು ಕಾಣ್ತಾ ಇದೆ. ಅಫ್ಕೋರ್ಸ್ ಇದರ ವರದಾನ ಯಾರಿಗಾಗುತ್ತೆ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ವರದಾನ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಅಲ್ಲಿಗೆ ಕುರ್ಚಿ ಈಗ ಸಿಗುತ್ತೆ ಆಗ ಸಿಗುತ್ತೆ ಅಂತ ಕಾಯ್ತಾ ಇದ್ದಂತಹ DK ಶಿವಕುಮಾರ್ ಇನ್ನೂ ಸ್ವಲ್ಪ ಕಾಲಗಳು ತಾಳ್ಮೆಯ ಪಾಠವನ್ನೇ ಕೇಳಿಸ್ಕೊಳ್ತಾ ಬರಬೇಕಾ? ಆಮೇಲೆ DK ಶಿವಕುಮಾರ್ ಈ ಬದಲಾವಣೆಗಳು ಮತ್ತು ಈ ಡೆವಲಪ್ಮೆಂಟ್ಗಳನ್ನ ಹೇಗೆ ನೋಡ್ತಾರೆ ಅನ್ನೋದು ಕೂಡ ಕುತೂಹಲ. ಪರ್ಸೀವ್ ಹೇಗೆ ಮಾಡ್ತಾರೆ ಅಂತ. ಬಜೆಟ್ ಮಂಡನೆಗೆ ತಯಾರಿ ಅಂತ ನಾನು ಸುದ್ದಿ ಆರಂಭದಲ್ಲಿ ಹೇಳ್ತಾ ಇದ್ದೆ ನಿಮಗೆ. ಇಲ್ಲಿ ತನಕ 16 ಬಜೆಟ್ಗಳನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ರಾಜ್ಯದ ಯಾವುದೇ ಫೈನಾನ್ಸ್ ಮಿನಿಸ್ಟರ್ ಅಷ್ಟು ಬಜೆಟ್ಗಳನ್ನು ಮಂಡನೆ ಮಾಡೇ ಇಲ್ಲ. ಇದು 17ನೇದು. ಸೊ ಮಾರ್ಚ್ 6ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕಿದ್ದಾರೆ ಅನ್ನೋ ಮಾಹಿತಿ, ಆ ಸಾಧ್ಯತೆ ದಟ್ಟವಾಗಿದೆ. ಮಾರ್ಚ್ 5ನೇ ತಾರೀಕಿನಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಕೂಡ ಸ್ಟಾರ್ಟ್ ಆಗುತ್ತೆ. ಮೊದಲು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ಅದಾದ ಬಳಿಕ ಬಜೆಟ್ ಮಂಡನೆ ಆಗುತ್ತೆ. ಯಾರಿಗೇನು ಕೊಡ್ತಾರೆ ಅನ್ನೋದು ಕುತೂಹಲ. ಮತ್ತು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಜೆಟ್ ಅನ್ನೋದು ಮುಖ್ಯಮಂತ್ರಿಗಳ ಇಷ್ಟದ ಸಬ್ಜೆಕ್ಟ್. ಈಗ ಒಬ್ಬೊಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ ಇಷ್ಟದ ಆಯ್ಕೆ. ಅದೇ ರೀತಿ ಸಿದ್ದರಾಮಯ್ಯ ಅವರಿಗೆ ಬಜೆಟ್ ಮಂಡನೆ ವಿಚಾರದಲ್ಲಿ ವಿಪರೀತ ಆಸಕ್ತಿ ಮತ್ತು ಯೋಜನೆಗಳನ್ನು, ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡಿದಂತಹ ಇತಿಹಾಸ ಕೂಡ ಇದೆ. ಸೊ ಈ ಬಾರಿ ಬಜೆಟ್ ಅನ್ನು ಯಾವ ರೀತಿ ಮಂಡಿಸ್ತಾರೆ ಅನ್ನೋದು ಒಂದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಡೇಟ್ಸ್ ಹಾಗಾದ್ರೆ ಕನ್ಫರ್ಮ್ ಆಗ್ತಾ ಇದೆಯಾ? ಮತ್ತು ಎರಡನೇ ಪ್ರಶ್ನೆ ಅಂತ ಹೇಳಿದ್ರೆ ಕುರ್ಚಿ ಕಿತ್ತಾಟದ ಕ್ಲೈಮ್ಯಾಕ್ಸ್ ನೋಡ್ಬೇಕಂದ್ರೆ ಇನ್ನು ಮಾರ್ಚು ಏಪ್ರಿಲ್ ನಂತರನ? ಹಾಗಾದ್ರೆ ಸದ್ಯಕ್ಕೆ ಬಜೆಟ್ನ ಟೆಂಟೇಟಿವ್ ಡೇಟ್ ಅನ್ನುವಂಥ ರೀತಿಯಲ್ಲಿ ಕೇಳಿ ಬರ್ತಾ ಇದೆ. ಸರ್ಕಾರದ ಕೆಲವು ಮಾಹಿತಿಗಳನ್ನ ಆಧರಿಸಿ ಹೇಳೋದಾದ್ರೆ ಮಾರ್ಚ್ 5ಕ್ಕೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. 6ನೇ ತಾರೀಕು ಶುಕ್ರವಾರ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಬಹುತೇಕ ಅದು ಅಧಿಕೃತವಾಗಿ ಇದೇ ದಿನಾಂಕ ಪ್ರಕಟ ಆಗುವಂಥ ಸಾಧ್ಯತೆಗಳೇ ದಟ್ಟವಾಗಿ ಕಾಣಿಸ್ತಾ ಇದೆ. ಒಂದು. ಎರಡನೇದಾಗಿ ಈ ಬೆಳವಣಿಗೆ ಆಯಿತು ಅಂದರೆ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟದ ಕ್ಲೈಮ್ಯಾಕ್ಸ್ ಕತೆ ಏನು ಅನ್ನುವಂಥದ್ದು. ಪವರ್ ಶೇರಿಂಗ್ ವಿಚಾರದಲ್ಲಿ ಸಿಎಂ ಮತ್ತು DCM ಇಬ್ಬರನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಜನವರಿಯಲ್ಲಿ ಕರೆಯುತ್ತದೆ. ಸಂಕ್ರಾಂತಿ ಕಳೀತಾ ಇದ್ದಂತೆ ಕರೆದು ಮಾತನಾಡಲಿಕ್ಕೆ ಮುಂದಾಗಿದೆ. ಮಾತನಾಡುವ ವಿಚಾರ ಏನು, ಕೊಡುವ ಸೂಚನೆ ಏನು, ಆ ಸೂಚನೆಯ ಹೊರತಾಗಿಯೂ ಕೂಡ ಒಂದಷ್ಟು ತಿಂಗಳುಗಳ ಕಾಲ DCM DK ಶಿವಕುಮಾರ್ ಅವರು ಅನಿವಾರ್ಯವಾಗಿ ಕಾಯಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂಥ ಕುತೂಹಲ. ಜೊತೆಗೆ ಈ ಒಂದು ದಿನಾಂಕ ಬಹುತೇಕ ಫಿಕ್ಸ್ ಆಗ್ತಾ ಇರೋದ್ರಿಂದ ಈ ಬಾರಿಯ ದಾಖಲೆ ಬಜೆಟ್ ಅನ್ನು ಕೂಡ ಮುಖ್ಯಮಂತ್ರಿಗಳು ಮಂಡಿಸುವಂಥ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇರೋದ್ರಿಂದ ಸಹಜವಾದ ಕುತೂಹಲ. ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟಕ್ಕೆ ಹೈಕಮಾಂಡ್ನ ಸೊಲ್ಯೂಷನ್ ಏನು, ಯಾವ ಒಂದು ರಾಜಸಂಧಾನ ಸೂತ್ರವನ್ನು ಮಾಡಿ ಕಳಿಸುತ್ತೆ ಅನ್ನುವಂಥ ಕುತೂಹಲ. ಆ ರಾಜಸಂಧಾನವೂ ಕೂಡ ಮಾರ್ಚ್ ಕಳೆದೇ ಅದು ಇಂಪ್ಲಿಮೆಂಟ್ ಆಗುವ ರೀತಿಯಲ್ಲಿ ಮಾಡ್ತಾರಾ ಅನ್ನುವಂಥ ಕುತೂಹಲವನ್ನು ಕೂಡ ಇದು ಹೆಚ್ಚಿಸಿದೆ. ಮಮತಾ.
ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಡಿ ಕೆ ಶಿವಕುಮಾರ್ ಈ ಬೆಳವಣಿಗೆಗಳಿಂದ ವ್ಯಾಘ್ರರಾಗ್ತಾರಾ ಅನ್ನುವಂತಹ ಕುತೂಹಲ ಇದೆ. ಬಿಕಾಸ್ ಕಾಯ್ತಾ ಬಂದಿದ್ದಾರೆ. ನವೆಂಬರ್ ಆಯಿತು, ನವೆಂಬರ್ನಲ್ಲಿ ಕೆಲ ಚಟುವಟಿಕೆಗಳನ್ನು ಮಾಡಿದ್ರು, ಡಿಸೆಂಬರ್ ಸೆಷನ್ನ ನಂತರ ಏನಾದರೂ ಆಗುತ್ತಂತ ಕಾಯ್ತಾ ಇದ್ರು, ಜನವರಿ 15ನೇ ತಾರೀಕು ನಂತರ ಏನಾದರೂ ಆಗುತ್ತಾ ಕಾಯ್ತಾ ಇದ್ರು. ಈಗ ನೋಡಿದ್ರೆ ಹೈಕಮಾಂಡ್ನ ನಿರಾಸಕ್ತಿ ಇದೆ. ಸೊ ಡಿ ಕೆ ಶಿವಕುಮಾರ್ ಮೇಲೆ ಎಲ್ಲವೂ ಡಿಪೆಂಡ್ ಆಗಿರೋದು. ಅವ್ರು ಎಲ್ಲಿ ತನಕ ಈ ವಿಚಾರಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಯಸ್ತಾರೆ ಅಂತ, ಅಥವಾ ಎಂದಿನಂತೆ ತಾಳ್ಮೆ ಪಾಠವನ್ನು ಕೇಳಿಸ್ಕೊಳ್ತಾರೆ ಅನ್ನೋದು ಕುತೂಹಲ.